ಚಿಕ್ಕಮಗಳೂರ ಚಿಕ್ಕ ಮಲ್ಲಿಗೆ ಸಕ್ಕರೆಯ ಮಾತಿಂದಳು ಮೆಲ್ಲಗೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಪೃಥ್ವಿ ಯೂಟ್ಯೂಬ್ ಚಾನಲ್. ಏನಪ್ಪ ಚಿಕ್ಕಮಗಳೂರು ಅಂತ ಬರ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಕ್ಯಾಲೆಂಡರ್ ಮಾರ್ಕ್ ಮಾಡ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಂತ ಯೋಚನೆ ಮಾಡಿದೆ. ಹೌದು ಫ್ರೆಂಡ್ಸ್, ಯೋಚನೆ ಮಾಡ್ತಿರಬಹುದು. ಅದೇನಪ್ಪ ಅಂತ ಹೇಳಿದ್ರೆ, ಚಿಕ್ಕಮಗಳೂರಿಗೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಈ ಚಿಕ್ಕಮಗಳೂರು ಸೀರೀಸ್ನ ನೀವು ಫುಲ್ಲಾಗಿ ನೋಡಬೇಕು, ಎಲ್ಲ ವೀಡಿಯೋಸ್ ನೀವು ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ, ನೀವು ಯಾರಾದ್ರೂ ಮುಂದೆ ಫ್ಯೂಚರಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಚಿಕ್ಕಮಗಳೂರು ಕಡೆ ಹೋಗಬೇಕು ಅಂದರೆ ಯಾವುದ್ಯಾವುದು ಎಷ್ಟೆಷ್ಟು ಆಗ್ಬೋದು, ಎಲ್ಲೆಲ್ಲಿ ಹೋಗಬೇಕು, ಯಾವ ರೀತಿ ನಾವು ಟ್ರಾವೆಲ್ ಮಾಡಿದ್ರೆ ಈಸಿ ಆಗ್ಬೋದು ಅಂತ ನಾನು ಈ ಫುಲ್ ವೀಡಿಯೋ ಈ ಸೀರೀಸಲ್ಲಿ ಫುಲ್ಲು ಹೇಳ್ತೀನಿ. ಅದಕ್ಕೋಸ್ಕರ ನೀವು ಮರಿದೇನೆ ಈ ಫುಲ್ ಸೀರೀಸ್ ನೋಡಿ. ಗೆಳೆಯರೇ, ಹೊರಗಡೆ ತುಂಬ ಸೌಂಡ್ ಇರೋದ್ರಿಂದ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಮ್ಯೂಟ್ ಮಾಡ್ತಿದ್ದೀನಿ. ಮ್ಯೂಟ್ ಮಾಡಿ ವಾಯ್ಸ್ ಓವರ್ ನಾನೇ ಮಾಡ್ತಾಯಿದ್ದೀನಿ. ಈಗ ಮನೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಮನೆ ಬಿಟ್ಟು ಇವಾಗ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀನಿ. ನಮ್ಮ 3 ಜನ ಫ್ರೆಂಡ್ಸ್ ಬರ್ತಾರೆ. ಅಲ್ಲಿಂದ ನಾವು 3 ಜನ ಬಸ್ಸಲ್ಲಿ ಇಲ್ಲಾಂದರೆ ಟ್ರೈನಲ್ಲಿ ಯಾವುದರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಅಂತ ವೆಯ್ಟ್ ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಸ್ಟೇಜಲ್ಲಿ ಬಸ್ ಹತ್ತಿದ್ದೀನಿ. ಬಸ್ಸಲ್ಲಿಂದ ನೋಡಿರಿ 28 ರೂಪಾಯಿ. ಪಿಣೆ ಸೆಕೆಂಡ್ ಸ್ಟೇಜಿಂದ ಮೆಜೆಸ್ಟಿಕ್ಕಿಗೆ 28 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಸೆಕೆಂಡ್ ಸ್ಟೇಜಲ್ಲಿ ತುಂಬ ಜನ ಇದ್ದರು. ಆಲ್ರೆಡಿ ನೋಡಿ ಬಸ್ಸಸ್ಸು ಈ ಟೈಮಲ್ಲೂ ಫುಲ್ ಆಗ್ತಾಯಿದೆ ಬಸ್ಸು. ಅಂದರೆ ನೀವೆಲ್ಲ ಯೋಚನೆ ಮಾಡ್ಬೋದು ಎಷ್ಟು ಜನ ಇರ್ಬೋದು ಅಂತ. ಇನ್ನು ಮೆಜೆಸ್ಟಿಕ್ಕಲ್ಲಿ ಎಷ್ಟು ಜನ ಇರ್ತಾರೋ ಯಾರಿಗೆ ಗೊತ್ತು. ಓಕೆ, ಬಂದೆ ಮೆಜೆಸ್ಟಿಕ್ಕಲ್ಲಿ ಬಂದೆ, ನೋಡಿದೆ ತುಂಬ ಜನ ಇದ್ದಾರೆ. ಯಾವ ರೀತಿ ಬಸ್ ಯಾವ ರೀತಿ ಸಿಗುತ್ತಪ್ಪ, ಸೀಟ್ ಯಾವ ಸೀರೆ ಸಿಗುತ್ತೆ ಅಂದ್ಬಿಟ್ಟು ಅದೇ ಒಂದು ಟೆನ್ಷನ್ ಆಗಿದೆ. ನೋಡೋಣ, ಅಲ್ಲೋಗ್ಬಿಟ್ಟು ನೋಡೋಣ. ಅಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ ಏನೋ ಗೊತ್ತಿಲ್ಲ. ಈಗ ನಾನು BMTC ಬಸ್ ಸ್ಟಾಪಲ್ಲಿದ್ದೀನಿ. ನೆಕ್ಸ್ಟ್ ಈಗ KSRTC ಬಸ್ ಸ್ಟಾಪ್ ಕಡೆ ಹೋಗಬೇಕು. 10:40 ಮೆಜೆಸ್ಟಿಕ್ಕಿಗೆ ಬಂದಾಗ ನಮಗೆ ಬಸ್ ಸಿಕ್ಕಿದ್ದು 1:40. ಈಗ ನೋಡಿ, ಆಲ್ರೆಡಿ 1:40 1:48 ಟಿಕೆಟ್ ತೊಗೊಂಡು ಕೂತಿದ್ದೀನಿ. ಬೆಂಗಳೂರಿಂದ ಚಿಕ್ಕಮಗಳೂರಿಗೆ 373 ಆನ್ ದಿ ವೇ ಹೋಗ್ತಾ ಇದೀವಿ ಫ್ರೆಂಡ್ಸ್. ಆದ್ರೂ ನಾವು ಬಸ್ಸು ಸಿಕ್ಕಿದ್ದೆ ನಮಗೆ ಒಂದು ಪುಣ್ಯ ಅಂತ ನಿಜವಲ್ಲಿ ಹೇಳ್ತಾ ಇದ್ದೀನಿ. ಆ ರಸ್ಸಲ್ಲಿ ಅಷ್ಟು ಜನದಲ್ಲಿ ನಮಗೆ ಬಸ್ ಸಿಕ್ಕಿ, ಅದರಲ್ಲೂ ಸೀಟ್ ಸಿಕ್ಕಿರೋದೇ ಒಂದು ಖುಷಿ. ಏನಪ್ಪ ಪರವಾಗಿಲ್ಲ. ವಾಪಸ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋರಿಗೆ ನಮಗೆ ಸೀಟ್ ಸಿಕ್ಕಿ ಹೋಗ್ತಾ ಇರೋದೇ ಒಂದು ಖುಷಿ. ನೋಡ್ರಿ, ಏನೋ ಒಂದು ಪ್ಲ್ಯಾನ್ ಮಾಡಿದ್ಮೇಲೆ ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ ಪ್ರೂವ್ ಆಗೋಯ್ತು. ಬೆಳಿಗ್ಗೆ 7:40ಕ್ಕೆ ಚಿಕ್ಕಮಗಳೂರಿಗೆ ಬಂದು ಇಳಿದ್ವು. ತುಂಬ ಖುಷಿ ಆಗ್ತಿದೆ. ಮಲೆನಾಡಿನ ಹಸಿರಿನ ಹೊದಿಕೆಯನ್ನು ಹೊದ್ದಿರೋ ಚಿಕ್ಕಮಗಳೂರು ಜಿಲ್ಲೆ ನಮ್ಮನ್ನ ಕೈ ಬೀಸಿ ಕರೀತಾ ಇತ್ತು. ಈ ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸ ಏನಪ್ಪ ಅಂತ ಹೇಳಿದ್ರೆ, ಈ ಜಿಲ್ಲೆಯನ್ನು 1947ರವರೆಗೂ ಕಡೂರು ಜಿಲ್ಲೆ ಅಂತಲೇ ಕರೀತಾ ಇದ್ರು. ಈ ಜಿಲ್ಲೆಗೆ ಚಿಕ್ಕಮಗಳೂರು ಅಂತ ಹೆಸರು ಬರೋಕ್ಕೆ ಕಾರಣ ಅಂತ ಏನಪ್ಪ ಅಂತ ಹೇಳಿದ್ರೆ, ಇಲ್ಲೇ ಹತ್ತಿರದಲ್ಲಿರುವ ಸಕ್ಕರೆಪಟ್ಟಣದ ಮುಖ್ಯಸ್ಥರಾಗಿದ್ದರು, ಒಬ್ಬರು ಪ್ರಸಿದ್ಧ ಮುಖ್ಯಸ್ಥರಾಗಿದ್ದರು, ರುಕ್ಮಾಗಂಧ ಅಂತವರು. ಅವರು ತನ್ನ ಕಿರಿಯ ಪುತ್ರಿಗೆ ವರದಕ್ಷಿಣೆಯಾಗಿ ನೀಡಲಾಗಿದ್ದ ಊರು ಇದನ್ನು ಈ ಚಿಕ್ಕಮಗಳೂರು ಅಂತ ಹೇಳ್ಬೋದು. ಹಿರಿಮಗಳಿಗೂ ವರದಕ್ಷಿಣೆಯಾಗಿ ಕೊಟ್ಟರು, ಅದನ್ನು ಹಿರೇಮಗಳೂರು ಅಂತ ಹೇಳ್ತಾರೆ. ಅದನ್ನು ಚಿಕ್ಕಮಗಳಿಗೆ ಕೊಟ್ಟಿದ್ದ ಊರನ್ನು ಚಿಕ್ಕಮಗಳೂರು ಅಂತ ಕರೀತಾ ಇದ್ದಾರೆ. ನಮ್ಮಲ್ಲಿ ದೊಡ್ಡ ಮಕ್ಕಳಿಗೆ ಹಿರಿಮಕ್ಕಳು, ಹಿರಿಯವರು ಕಿರಿಯವರು ಅಂತ ಹೇಳ್ತಾರಲ್ಲ, ಆ ರೀತಿ. ಈ ಜಿಲ್ಲೆಗೆ ಮತ್ತೊಂದು ಹೆಸರು ಕಾಫಿನಾಡು ಅಂತಲೂ ಕರೀತಾರೆ. ಈ ಜಿಲ್ಲೆಗೆ ಕಾಫಿನಾಡು ಅಂತ ಕರೆಯೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಡೀ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿ ಬೆಳೆಯನ್ನು ಈ ಜಿಲ್ಲೆಯಲ್ಲಿ ಬರುವ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಕೃಷಿ ಮಾಡಿದರು. ಅದಕ್ಕೋಸ್ಕರ ಈ ಜಿಲ್ಲೆನ ಕಾಫಿ ನಾಡು ಅಂತಲೂ ಕರೀತಾರೆ. ಈ ಜಿಲ್ಲೆ ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದು. ಅದರಲ್ಲೂ ಈ ನಮ್ಮ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಇರುವ ಜಿಲ್ಲೆಯೂ ಇದಾಗಿದೆ. ಅದರಲ್ಲಿ ಅದೇ ರೀತಿ ಬಾಬಾ ಬುಡನ್ಗಿರಿ, ಶೃಂಗೇರಿಗಳಂತಹ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳು ಕೂಡ ಈ ಜಿಲ್ಲೆಯಲ್ಲಿ ಇದೆ. ಮತ್ತು ಈ ಜಿಲ್ಲೆಯಲ್ಲಿ 7 ತಾಲೂಕುಗಳು ಕೂಡ ಇದೆ. ಈ ಜಿಲ್ಲೆ ವಿವರ ಇನ್ನೂ ಇದೆ, ಅದನ್ನು ನಾನು ಮುಂದೆ ಹೇಳ್ತಾ ಇರ್ತೀನಿ. ಈಗ ಬಸ್ಸು ರೆಡಿ ಇದೆ. ನಾವು ಕೆಮ್ಮಣ್ಣಗುಂಡಿ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಕೆಮ್ಮಣ್ಣಗುಂಡಿ ಕಡೆ ಹೋಗೋಕ್ಕೆ ಇಲ್ಲೇ ಸ್ವಲ್ಪ ಲೆಫ್ಟ್ ಕಡೆ ಬಂದರೆ, ಎಡಗಡೆಗೆ ಬಂದರೆ ಅಲ್ಲೇ ಒಂದು ಲೋಕಲ್ ಬಸ್ ಸಿಗುತ್ತೆ. ಅಲ್ಲಿಂದ ನಾವು ಲಿಂಗದಳ್ಳಿಗೆ ಹೋಗ್ಬೇಕಾಗುತ್ತೆ. ಅಲ್ಲೇ ಚಿಕ್ಕಮಗಳೂರಿನಿಂದ ಲಿಂಗದಳ್ಳಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿರಿ, ಅಲ್ಲೇ ಹೋಗ್ತಾ ಇದ್ದಂಗೆ ಇದು ವ್ಯೂಸ್ ನೋಡ್ತಾ ಇದ್ದರೆ ನನಗೆ ಎಕ್ಸೈಟ್ಮೆಂಟಿಂದ ತುಂಬ ಜಾಸ್ತಿ ಆಗ್ತಿದೆ. ಯಾವ ರೀತಿ ಇರುತ್ತೆ ಈ ಚಿಕ್ಕಮಗಳೂರು, ಫುಲ್ಲು ಈ ಚಿಕ್ಕಮಗಳೂರು ನಾನು ನೋಡಬೇಕಲ್ಲಪ್ಪ ಅಂದ್ಬಿಟ್ಟು ಇನ್ನೂ ಮನದ ಆಸೆ ಜಾಸ್ತಿನೇ ಆಗ್ತಾಯಿದೆ. ಕೊನೆಗೂ 1.5 ಅವರ್ ಜರ್ನಿ ಮಾಡಿ ನಾವು ಲಿಂಗದಳ್ಳಿಗೆ ತಲುಪಿದ್ವು. ಅದೇನಪ್ಪ 9:00 ಬಂದ್ವು. ಲಿಂಗದಳ್ಳಿಗೆ 9:00 ನಾವು ಬಂದ್ವು. ಅಲ್ಲಿಂದ ನಾವು ಹ್ಯಾಂಡ್ ಪೋಸ್ಟ್ಗೆ ಹೋಗ್ಬೇಕಾಗುತ್ತೆ. ಹ್ಯಾಂಡ್ ಪೋಸ್ಟ್ಗೆ ಹೋಗ್ಬೇಕು ಅಂದರೆ ಅಲ್ಲೇ ಆಟೋಗಳು ಸಿಗ್ತವೆ. ಒಬ್ಬೊಬ್ಬರಿಗೆ 20 ರೂಪಾಯಿನ ಅವರು ಶೇರ್ ಆಟೋ ಥರ ಯೂಸ್ ಮಾಡ್ತಾರೆ. ಅಕಸ್ಮಾತ್ ಯಾರೂ ಬರಲಿಲ್ಲ ಅಂದರೆ ನಾವೇ ಹೋಗಬೇಕು.
ನಾವೇ ಒಂದು ಫ್ಯಾಮಿಲಿ ಜೊತೆ ಇಲ್ಲಾಂದ್ರೆ ಫ್ರೆಂಡ್ಸ್ ಗ್ರೂಪಲ್ಲಿ ಹೋಗಬೇಕು ಅಂದರೆ ನಾವು 200 ರೂಪಾಯಿನ ಕೊಟ್ಬಿಟ್ಟು ಆ ಆಟೋದಲ್ಲಾದರೆ ಹೋಗ್ಬೋದು. ಅದರಿಂದ ಹ್ಯಾಂಡ್ ಪೋಸ್ಟ್ಗೆ ಹೋದ್ಮೇಲೆ ಅಲ್ಲಿ ಆಟೋಗಳು ಜೀಪ್ಗಳೆಲ್ಲ ಸಿಗ್ತವೆ. ನಮಗೆ ಬಾಡಿಗೆ ಥರ ಕೇಳ್ತಾರೆ, ರೆಂಟ್ ಥರ. ಅವರು ಒಂದು ದಿನಕ್ಕೆ ಇಷ್ಟು ಅಂತ ಕೇಳ್ತಾರೆ. ಆ ರೀತಿ ನಾವು ಕೊಟ್ಬಿಟ್ಟು ನಾವು ಅದನ್ನು ಕರ್ಕೊಂಡು ಹೋಗ್ಬೋದು. ನೆಗೋಷಿಯಬಲ್ ಇರುತ್ತೆ, ನೆಗೋಷಿಯಬಲ್ ಮಾಡ್ಕೋಬೋದು. ಅವರು ನಾವು 3,000 ಕೇಳಿದ್ರೆ ನಮಗೆ ಅಷ್ಟಾಗಲ್ಲ, ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ನಾವು ಮಾತಾಡ್ಕೋಬೋದು. ಅದರಲ್ಲಿ ಅವ್ರಿಗೂ ನಮಗೂ ಒಂದು ಹೊಂದಾಣಿಕೆ ಬಂದಮೇಲೆ ನಾವು ಆಟೋಗಳಾಗಲಿ ಜೀಪ್ಗಳಾಗಲಿ ಮಾಡ್ಕೊಂಡು ಹೋಗ್ಬೋದು. ನಾವು ಅಲ್ಲಿ ಹೋದ್ಮೇಲೆ 2,000 ಅಂತ ಕೇಳಿದ್ರು, ಏನು ಮಾಡೋಣ, ನಾವು ತಂದಿರೋದೇ ಮೊದಲೇ ಕಡಿಮೆ ಅಮೌಂಟ್ ತಂದಿದ್ವಿ. ಇಷ್ಟು ನಮಗೆ ಫಸ್ಟ್ ಟೈಮ್ ಬಂದಿರೋದು, ಚಿಕ್ಕಮಗಳೂರು ಕಡೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಈ ರೀತಿ ಇರುತ್ತೆ ಅಂತ ನಾವು ಪ್ಲ್ಯಾನೇ ಮಾಡಿರಲಿಲ್ಲ. ಸುಮ್ಮನೆ ನಾವೇನೋ ಒಂದು ಪ್ಲ್ಯಾನಲ್ಲಿ ಬಂದಿದ್ವು, ನಾವು ನಾವು ಅಂದ್ಕೊಂಡಿದ್ದ ಪ್ಲ್ಯಾನಿಗಿಂತ ಅಲ್ಲಿ ಉಲ್ಟನೇ ಆಯಿತು. ಅದಕ್ಕೋಸ್ಕರ ಬಂದುಬಿಟ್ಟಿದ್ವಿ, ಏನೂ ಮಾಡೋಕ್ಕಾಗಲ್ಲ, ನೋಡೋಣ ಅಂದ್ಬಿಟ್ಟು 2,000 ರೂಪಾಯಿಗೆ ಒಪ್ಪಿಸ್ಬಿಟ್ಟು ಅವ್ರನ್ನ ಕರ್ಕೊಂಡೋದು. ಅಲ್ಲಿಂದ ಅವರು 4 ಪ್ಲೇಸ್ನ ತೋರಿಸ್ತೀನಿ ಅಂತ ಹೇಳಿದ್ರು. ಮೊದಲು ಕೆಮ್ಮಣ್ಣಗುಂಡಿ, ಅದಾದಮೇಲೆ ಜೆಟ್ ಟ್ರೆಕ್ಕಿಂಗ್ ಪಾಯಿಂಟು, ಅದಾದಮೇಲೆ ಎಬ್ಬೆ ಫಾಲ್ಸು, ಅದಾದಮೇಲೆ ಕಲ್ಲದ್ಗಿರಿ ಫಾಲ್ಸು ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನಾವು 2,000ಕ್ಕೆ ಒಪ್ಕೊಂಡು ಹೋದ್ವು. ಈ ರೀತಿ ಮಲೆನಾಡಿನ ಹೆಸರನ್ನು ಹೊಂದಿರುವ ಚಿಕ್ಕಮಗಳೂರು ಜಿಲ್ಲೆನ ನಾವು ಸಂಪೂರ್ಣವಾಗಿ ನೋಡಬೇಕು ಅಂದ್ಬಿಟ್ಟು ನಮ್ಮ ಪ್ರವಾಸ ಸ್ಟಾರ್ಟ್ ಮಾಡಿದ್ವು. ಈ ವಿಡಿಯೋ ನೋಡೋಕ್ಕೆ ಧನ್ಯವಾದ. ಈ ಮುಂದಿನ ಭಾಗಗಳನ್ನು ನೋಡಿ ಅಲ್ಲಿನ ಪ್ರವಾಸಿ ತಾಣಗಳ ಬಗ್ಗೆ ನಾನು ವಿವರನ ಕೊಡ್ತೀನಿ. ನಮಸ್ಕಾರ.